ಮುಂದು ಎನ್ನುವ ರೀತಿಯಾಗಿ ಪೈಪೋಟಿಯನ್ನು ನಡೆಸಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯ ಆಪಾದನೆಗಳು ಅಂತಂದ್ರೆ ಮತ್ತಷ್ಟು ದೊಡ್ಡ ಹೊಡೆತ ಕೂಡ ಕಾಂಗ್ರೆಸ್ ಅಭ್ಯರ್ಥಿಗೆ ಸೇರಿದಂತಹ ಕಂಪನಿ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಲೋಕಸಭಾ ಚುನಾವಣೆಯ ಹೊತ್ತಲ್ಲಿ ಮತ್ತೊಂದು ಆಘಾತ ಅಂತ ಹೇಳ್ಬೋದು. ಅಭ್ಯರ್ಥಿಗಳೆಲ್ಲರೂ ಕೂಡ ಪ್ರಚಾರದ ಭರಾಟೆಯಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡ ರೀತಿ ತಿರುಗಾಡ್ತಾ ಇದ್ದಾರೆ. ತನ್ನ ಎದುರಾಳಿಗೆ ಪೈಪೋಟಿ ಕೊಡೋದಕ್ಕೆ, ತನ್ನ ಎದುರಾಳಿಗೆ ಭಯ ಹುಟ್ಟಿಸೋದಕ್ಕೆ ಎಲ್ಲ ರೀತಿಯ ಕಸರತ್ತನ್ನು ನಡೆಸಲಾಗ್ತಾ ಇದೆ. ಇನ್ನು ಕೆಲವೊಂದಿಷ್ಟು ಜನ ತಮ್ಮದೇ ಆದ ಸ್ಟ್ರಾಟಜಿಯನ್ನು ಕೂಡ ಬಳಸಿಕೊಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಎಲೆಕ್ಷನ್ ಸಂದರ್ಭದಲ್ಲಿ ಈ ರೀತಿಯ ಆರೋಪಗಳು ಅಂತ ಅಂದ್ರೆ ಮತ್ತಷ್ಟು ಅವರಿಗೆ ಕುಗ್ಗುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಶತ್ರುಗಳು ಒಂದು ಮೇಲೆ ಇರಲೇಬೇಕಲ್ಲ, ಒಂದು ಕಡೆ ಪ್ರಮುಖವಾಗಿ ಕ್ಷೇತ್ರವನ್ನ ಗೆಲ್ಲಲೇಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಟಕ್ಕರ್ ಕೊಡೋದು ಕೂಡ ಮುಂದಾಗಲಾಗುತ್ತೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಸೇರಿದಂತಹ ಕಂಪನಿ, ಆ ಕಂಪನಿಯ ವಿರುದ್ಧ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕುಡಿಯುವ ನೀರಿನಲ್ಲೂ ಕೂಡ ಇಲ್ಲಿ ಗೋಲ್ಮಾಲ್ ಮಾಡಲಾಗಿದೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಹಾಗಿದ್ರೆ ಯಾರದು ಅನ್ನುವಂಥದ್ದನ್ನ ಕೂಡ ನೋಡ್ತಾ ಹೋಗೋದಾದ್ರೆ, ಸ್ಟಾರ್ ಚಂದ್ರು ಒಡೆತನದ ಸ್ಟಾರ್ ಡೆವಲಪರ್ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸ್ಟಾರ್ ಚಂದ್ರು ಮಂಡ್ಯ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣೇಗೌಡ ಅಲಿಯಾಸ್ ಚಂದ್ರು ಈಗಾಗಲೇ ಜಿಲ್ಲೆಯಾದ್ಯಂತ ಬರಗಾಲ ಆವರಿಸಿದೆ. ನೀರಿಗಾಗಿ ಹಾಹಾಕಾರ ಶುರುವಾಗಿದೆ. ಇಂತಹ ಸಂದರ್ಭದಲ್ಲಿ ನೀರಿನಲ್ಲೂ ಕೂಡ ಈ ರೀತಿಯಾಗಿ ಗೋಲ್ಮಾಲ್ ಮಾಡೋದು ಅಂತಂದ್ರೆ ಬೇಸರದ ಸಂಗತಿ. ಒಬ್ಬ ರಾಜಕೀಯದಲ್ಲಿ ತಮ್ಮದೇ ಆದಂತಹ ಒಂದು ವರ್ಚಸ್ಸನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ರಾಜಕೀಯಕ್ಕೆ ಧುಮುಕಿದ್ದಾರೆ ಸ್ಟಾರ್ ಚಂದ್ರು. ಇಂತಹ ಸಂದರ್ಭದಲ್ಲಿ ಈ ರೀತಿಯ ಆರೋಪಗಳು ಅವರಿಗೆ ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಇಡೀ ಜಿಲ್ಲೆಯಾದ್ಯಂತ ರಾಜ್ಯದಲ್ಲಿ ಬರಗಾಲ ಆವರಿಸಿದೆ. ಮಂಡ್ಯ ಕ್ಷೇತ್ರದಲ್ಲೂ ಕೂಡ ಅದೇ ರೀತಿಯಾಗಿ ಎಲ್ಲಾ ಕಡೆ ಕೂಡ ನೀರಿನ ಅಭಾವ ತಲೆದೂರಿದೆ. ಕುಡಿಯೋದಕ್ಕೂ ಕೂಡ ನೀರಿಲ್ಲ. ಬರೀ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಅಷ್ಟೇ ನಾವು ಕಡಿಮೆಯಾಗಿ ಅಲ್ಪ ಪ್ರಮಾಣದಲ್ಲಿ ನೀರನ್ನ ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಜಿಲ್ಲೆಯಲ್ಲಿ ನೀರಿನ ಅಭಾವದ ಹಿನ್ನೆಲೆಯಲ್ಲಿ ಕುಡಿಯೋದಕ್ಕೆ ಮಾತ್ರ ಬಳಕೆ ಮಾಡ್ಕೋಬೇಕಾಗಿದೆ. ಜಿಲ್ಲಾಡಳಿತದ ಆದೇಶಕ್ಕೂ ಕೂಡ ಕ್ಯಾರೆ ಅಂತ ಇಲ್ಲ. ಸ್ಟಾರ್ ಗ್ರೂಪ್ ಕಂಪನಿ ನಿಯಮವನ್ನ ಮೀರಿ ತಿಂಗಳುಗಟ್ಟಲೆ ಲಕ್ಷಾಂತರ ಲೀಟರ್ ನೀರನ್ನ ಬಳಕೆ ಮಾಡಲಾಗ್ತಾ ಇದೆ. ನೀರನ್ನ ಕಾಮಗಾರಿಗೆ ಬಳಸ್ಕೊಳ್ತಾ ಇರುವಷ್ಟು ಎಷ್ಟು ಸರಿ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಜಿಲ್ಲಾಡಳಿತ. ಹಾಗಿದ್ರೆ ಸ್ಟಾರ್ ಚಂದ್ರು ಅವರ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಮಂಡ್ಯ ಕ್ಷೇತ್ರವನ್ನ ತನ್ನ ಒಡಲಿಗೆ ಹಾಕೊಳ್ಬೇಕು ಅಂತ ಸ್ಟಾರ್ ಚಂದ್ರು ಅವರು ಶತಾಗತಾಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರ ಆರೋಪ ಕೇಳಿ ಬರ್ತಾ ಇದೆ. ಏನ್ ಹೇಳ್ತಾರೆ ಸ್ಟಾರ್ ಚಂದ್ರು ಅವರು? ಹಾಗಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಕ್ರಮ ಕೈಗೊಳ್ಳುತ್ತಾ ಜಿಲ್ಲಾಡಳಿತ. ನಿನ್ನೆ ಕೂಡ ವಂಚನೆಯ ಆರೋಪ ಒಂದು ಕೇಳಿ ಬಂದಿತ್ತು ಸ್ಟಾರ್ ಚಂದ್ರು ಅವರ ವಿರುದ್ಧವಾಗಿ. ಕಾಮಗಾರಿ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಹಣದ ವಿಚಾರವಾಗಿ ಸುಮಾರು 5 ಕೋಟಿ ರೂಪಾಯಿ ಹಣದ ವಿಚಾರವಾಗಿ ಕೂಡ ಒಂದು ಆರೋಪ ಕೇಳಿ ಬಂದಿತ್ತು. ಈಗ ಅದಾದ ನಂತರವಾಗಿ ನೀರಿನ ವಿಚಾರವಾಗಿ ಸ್ಟಾರ್ ಚಂದ್ರು ಅವರ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ಅವರ ಸ್ಟಾರ್ ಕಂಪನಿಗೆ ಸೇರಿದಂತಹ ಒಂದು ಕಂಪನಿಯಿಂದ ಮೋಸವನ್ನ ಮಾಡಲಾಗ್ತಾ ಇದೆ ಎನ್ನುವ ಮುಖಾಂತರವಾಗಿ, ಜಿಲ್ಲಾಡಳಿತದ ಆದೇಶಕ್ಕೂ ಕೂಡ ಕ್ಯಾರೆ ಅಂತ ಇಲ್ಲ ಎನ್ನುವ ಮುಖಾಂತರವಾಗಿ ವಾಗ್ದಾಳಿಯನ್ನು ನಡೆಸಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಪ್ರತಾಪ್ ಅವರು ಸಂಪರ್ಕದಲ್ಲಿದ್ದಾರೆ. ಪ್ರತಾಪ್, ಪ್ರಮುಖವಾಗಿ ಈಗಾಗಲೇ ಮಂಡ್ಯ ಕ್ಷೇತ್ರ ಹೈ ವೋಲ್ಟೇಜ್ ಕಣವಾಗಿದೆ. ಚುನಾವಣೆಯ ಹಿನ್ನೆಲೆ ಸ್ಟಾರ್ ಚಂದ್ರು ಅವರು ಕೂಡ ಭರ್ಜರಿಯಾಗಿ ಪ್ರಚಾರ ನಡೆಸ್ತಾ ಇದ್ದಾರೆ ಗೆಲ್ಲಲೇಬೇಕು ಅಂತ. ಆದ್ರೆ ಇತ್ತೀಚೆಗೆ ಅವ್ರ ಮೇಲೆ ಕೆಲವೊಂದಿಷ್ಟು ಆರೋಪ ಕೇಳಿ ಬರ್ತಾ ಇದೆ. ಅದರ ಪ್ರಮುಖವಾಗಿ ಈಗ ಮತ್ತೊಂದು ಕುಡಿಯುವ ನೀರಿನ ವಿಚಾರವಾಗಿ ಏನಿದು ವಿಷಯ, ಇದ್ರ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ? ಹೌದು ರೂಪ, ಇದು ವಿಚಾರ ಏನು ಅಂದ್ರೆ, ಈಗ ಸ್ಟಾರ್ ಡೆವಲಪರ್ಸ್ ಏನಿದೆ, ಈಗ ನಮ್ಮ ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿಯಾದ ವೆಂಕಟರಮಣೇಗೌಡ ಅವರ ಒಡೆತನದ ಸ್ಟಾರ್ ಗ್ರೂಪ್ ಕಂಪನಿಯಿಂದ ನಮ್ಮ ವಿಸಿನಲ್ಲಿ ಆಧುನೀಕರಣಕ್ಕೆ ಗುತ್ತಿಗೆ ಆಗಿದೆ. ಆ ಗುತ್ತಿಗೆ ಆಗಿರುವಂತ ಪ್ರದೇಶದಲ್ಲಿ ಮಾಡಿದ ಕಾಮಗಾರಿಗೆ ನಮ್ಮ KRS ನೀರನ್ನ ಕದ್ದು ಸಪ್ಲೈ ಮಾಡ್ಕೊಂಡು ಹೊಡಿತಾ ಇದ್ದಾರೆ ಅನ್ನೋ ಆರೋಪ ಸ್ಥಳೀಯರು ಹೇಳ್ತಾ ಇದ್ದಾರಪ್ಪ. ಎಸ್ ಪ್ರತಾಪ್, ಮತ್ತೊಂದು ಈಗಾಗಲೇ
ಗುತ್ತಿಗೆ ವಿಚಾರದಲ್ಲೂ ಕೂಡ ಕೆಲವೊಂದಿಷ್ಟು ಆ, ಆರೋಪ ಕೇಳಿ ಬರ್ತಾ ಇದೆ. ಮಹಿಳೆಯರು ಸಾಕಷ್ಟು ಜನ ಆರೋಪ ಮಾಡ್ತಾ ಇದ್ದಾರೆ. ಒಂದು ಕಡೆ ಅಂತಿಂತ ಕ್ಷೇತ್ರ ಅಲ್ಲ, ಮಂಡ್ಯ ಕ್ಷೇತ್ರ, ಮಾಜಿ ಸಿಎಂ ನಿಂತಿರುವಂತಹ ಕ್ಷೇತ್ರ, ಟಕ್ಕರ್ ಕೊಡಬೇಕು ಅಂದ್ರೆ ಈ ಆರೋಪಗಳೆಲ್ಲ ಪಕ್ಕಕ್ಕೆ ಇಡ್ಲೇಬೇಕಾಗುತ್ತೆ. ಏನಾದ್ರು ರೆಸ್ಪಾನ್ಸ್ ಮಾಡಿದ್ದಾರೆ ಈ ವಿಚಾರವಾಗಿ ಚಂದ್ರು? ಈ ವಿಚಾರವಾಗಿ ಅದು ಇನ್ನೂ ಅವ್ರು ಸಿಕ್ಕಿಲ್ಲ ರೂಪ, ಸಿಕ್ಕವ್ರೇನು ಪ್ರತಿಕ್ರಿಯೆ ಕೊಟ್ಟಿಲ್ಲ. ಬಟ್ ನಿನ್ನೆ ಆದಂತ ನಿನ್ನೆ ಒಂದು ರೀತಿ ಅವ್ರ ಮೇಲೆ ಆಪಾದನೆ ಬಂದಿತ್ತು, ಮತ್ತೆ ಇವತ್ತೊಂದು ರೀತಿ ಅವ್ರ ಮೇಲೆ ಆಪಾದನೆ ಮಾಡ್ತಾ ಇದಾರೆ ಸ್ಥಳೀಯ ಗ್ರಾಮಸ್ಥರು. ಸ್ಥಳೀಯ ಗ್ರಾಮಸ್ಥರು ಹೇಳೋ ಪ್ರಕಾರ 29/2/2024 DC ಅವರು ಒಂದು ಮೀಟಿಂಗ್ ಕರೆದು ಖುದ್ದಾಗಿ ಎಲ್ಲರಿಗೂ ಆದೇಶ ಕೊಟ್ಟಿರ್ತಾರೆ. ಯಾರಿಗೆ ಜಿಪಂ ಸಿಇಒ ಅವರಿಗೆ ಮತ್ತೆ ಕಾಡಾ ಇಲಾಖೆಗೆ, ಪ್ರತಿಯೊಂದು ಇಲಾಖೆಗಳಿಗೂ ಖುದ್ದು ಸ್ಪಷ್ಟ ಸೂಚನೆ ಕೊಟ್ಟಿರ್ತಾರೆ. ಬರ ಈ ಸರಿ ಮಂಡ್ಯದ 7 ತಾಲೂಕುಗಳು ಬರಪೀಡ ಪ್ರದೇಶವೆಂದು ಅಲ್ಲ ಪ್ರತಾಪ್, ಘೋಷಿಸಿದ ಇನ್ನೊಂದು ಪ್ರತಾಪ್, ಈಗ ಕಾಮಗಾರಿಗೆ ನೀರ್ ಬಳಸ್ಕೊಳ್ಳಲಾಗ್ತಾ ಇದೆ ಅನ್ನುವಂತ ವಿಚಾರ ಬರ್ತಿದೆಯಲ್ಲ, ಈಗಲೂ ಕೂಡ ಆ ಕಾಮಗಾರಿಗಳಿಗೆ ನೀರ್ ಬಳಕೆ ಮಾಡ್ಲಾಗ್ತಿದ್ಯಾ ಅಥವಾ ಏನು? ರೂಪ ಇದು ಅವ್ರು ಚಿತ್ರೀಕರಣ ಮಾಡಿರುವಂತದ್ದು ಸ್ಥಳೀಯರು ನಿನ್ನೆ ಮಾಡ್ಕೊಟ್ಟಿರುವಂತದ್ದು ವಿಚಾರ. ಮತ್ತೆ ಇವತ್ತು ಅದೇ ಬಳಸ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಸ್ಥಳೀಯರು. ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಗೋಬೇಕಾಗುತ್ತೆ ರೂಪ. ಈಗ ನಿಮಗೆ ಹೆಚ್ಚಿನ ಮಾಹಿತಿ ಸಿಕ್ಕಿಲ್ಲ ಇನ್ನು? ಈಗ ನಿನ್ನೆ ವಿಡಿಯೋ ಮಾಡಿ ನಿನ್ನೆ ಕಳಿಸಿರುವಂತದ್ದು ಸ್ಥಳೀಯರೆಲ್ಲ. ಓಕೆ, ಥ್ಯಾಂಕ್ ಯು ಪ್ರತಾಪ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಪ್ರಮುಖವಾಗಿ ನೀರನ್ನ ಕಾಮಗಾರಿಗೆ ಬಳಕೆ ಮಾಡ್ಕೊಳ್ತಿದ್ದಾರೆ. ವಿಜುವಲ್ ಅಲ್ಲಿ ಗಮನಿಸಬಹುದು, ದೃಶ್ಯಾವಳಿಗಳಲ್ಲಿ ನೀವು ಇರುವಂತಹ ನೀರು ಮೊದಲೇ ಕಡಿಮೆ ಇದೆ. ಕಡಿಮೆ ಇದ್ದಂತ ನೀರನ್ನ ಕೇವಲ ಕುಡಿಯೋದಕ್ಕೆ ಮಾತ್ರ ಬಳಕೆ ಮಾಡ್ಕೋಬೇಕು ಅಂತ ಜಿಲ್ಲಾಡಳಿತ ಆದೇಶ ಮಾಡಿದೆ. ಜಿಲ್ಲಾಡಳಿತದ ಆದೇಶವನ್ನ ಜನರು ಕೂಡ ಪಾಲಿಸಬೇಕು, ಜನಪ್ರತಿನಿಧಿಗಳು ಕೂಡ ಪಾಲಿಸಬೇಕು. ಇವರಿಗೆ ಒಂದು ನ್ಯಾಯ ಅಲ್ಲ. ಆದ್ರೆ ಇಂತಹ ಸಂದರ್ಭದಲ್ಲಿ ಆ ನೀರನ್ನ ಕಾಮಗಾರಿಗಳಿಗೆ ಬಳಕೆ ಮಾಡ್ಕೊಳ್ಳಲಾಗ್ತಾ ಇದೆ ಅನ್ನುವಂಥದ್ದು. ಈಗ ಸ್ಟಾರ್ ಚಂದ್ರ ಅವರ ಹೆಸರುವಾಸಿಯಾಗಿರುವಂಥದ್ದು ಗುತ್ತಿಗೆದಾರದ ವಿಚಾರವಾಗಿ ಹಣಬಲ ಇರುವಂತವರು, ಜನಬಲ ಇರುವಂತವರು, ರಾಜಕೀಯ ಮಿತ್ರರು ಅತಿ ಹೆಚ್ಚಾಗಿ ಕೂಡ ಅವರಿಗೆ ಸಪೋರ್ಟಿವ್ ಆಗಿರುವಂತವರು ಇಂತಹ ಸಂದರ್ಭದಲ್ಲಿ ಹೇಗ್ ಬೇಕಾಗಿ ಮಾಡ್ಬೋದು ಅಂತ ಅಂದ್ಕೊಂಡ್ರು ಆಗೋದಿಲ್ಲ. ಆದರೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈಗ ಮಂಡ್ಯ ಕ್ಷೇತ್ರದಲ್ಲಿ ಕಣಕ್ಕಿಳಿದಿದ್ದಾರೆ ಅಂದಮೇಲೆ, ಜಿಲ್ಲೆಯಲ್ಲಿ ನೀರಿಗಾಗಿ ಹಾಹಾಕಾರ ಇದೆ ಅಂದಮೇಲೆ, ಈಗ ಆ ಕ್ಷೇತ್ರದಲ್ಲಿ ಹಾಹಾಕಾರ ಉಂಟಾಗಿದೆ ಅಂದ್ರೆ ಮುಂದೆ ಅಕಸ್ಮಾತ್ ಜನರು ಕೈ ಹಿಡಿದು ಅವರಿಗೆ ಒಂದು MP ಸ್ಥಾನ